ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ಬಿಡುತ್ತೆ. ಇನ್ನೇನು ಅಡಿಗೆಗೆ ಉಪ್ಪು ಜಾಸ್ತಿ ಹಾಕ್ಬಿಟ್ಬಿಡು, ಬಿ ಪಿ ಜಾಸ್ತಿ ಆಗುತ್ತೆ. ಇನ್ನೇನು ಅತ್ತಿಗೆ ಸೇವೆ ಮಾಡು, ಅಲ್ಲೇ ಕುತ್ಕೋ ಅತ್ತಿ, ಎಲ್ಲಿ ಅಡ್ಡಾಡ್ಬೇಡತ್ತಿ, ಇಲ್ಲಿ ಕುತ್ಕೋ ಅತ್ತಿ, ಯಾಕೆ ಅಡ್ಡಾಡ್ತಿ ಅತ್ತಿ ಅನ್ನೋ. ಹೊಟ್ಟಿ ಬೊಜ್ಜು ಢಮ್ ಢಮ್ ಅಂತ ದೊಡ್ಡದಾಗಿ ಬೆಳೆದು 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 ಅಲ್ಲೇ ಢಮ್ ಅಂತಾಳ ನಿಮ್ಮತ್ತಿ. ಏನು ಮಾಡಕತ್ತೀವ ಮಗಳ? ಏನು ಮಾಡಲಿ ಬೇವ, ಮನೇನ ಕೆಲಸ ಅಡಿಗೆ ಮಾಡಕತ್ತೇನೆ ನೋಡು. ಹೌದು ಬೇವ, ಆರಾಮದಿಲ್ಲ? ಮನ್ಯಾಗ ಅಣ್ಣನ ಹೆಂಡತಿ ಎಲ್ಲರೂ ಹೆಂಗದಾರ ಬೇವ? ಆಕಿಗೆ ಏನಾಗಂದೆ ಯವ್ವ, 8 ಮಂದಿ ಹೊತ್ಕೊಂಡು ಹೋಗ್ಬೇಕು ಆಕಿಗೆ. ಹಂಗಾಗ್ಯಾಳಕಿ ನಿಮ್ಮ ಅತ್ತಿಗೆ. ಹಾಂ ಹಂಗಂದ್ರೆ ಅಂತೀಯಲ್ವಾ ಮಗಳ? ಏನು ಹೊಲಕ್ಕೆ ಹೋಗ್ಕಾಳ, ಏನು ಮಾಡ್ತಾಳ? ಮನೇನ ಕೆಲಸ ಒಂದು ಸ್ವಲ್ಪ ಮಾಡ್ತಾಳ, ಒಂದು ಸ್ವಲ್ಪ ರೊಟ್ಟಿ ಮಾಡಿದ್ರೆ ನನ್ನ ಸೊಂಟ ನೋವು, ನನ್ನ ಕೈ ನೋವು. ಇನ್ನೇನು ಮಾಡ್ತಾಳ? ಇಂಥವೇನು ಕೆಲಸ ಮಾಡಲಾರ್ದನ ಮೈ ಬೆಳೆಸ್ಕೊಂಡು ಡುಮ್ಮ ಆಗ್ಬಿಟ್ಟಾಳ. ಹಂಗಂತೀಯ ಬೇವ? ಯಾವಾಗ ನನ್ನ ಸೊಸಿ ಡಮ್ ಅಂತಾಳ ಏನು ನನಗೆ ಗೊತ್ತಿಲ್ವಾ? ಅಯ್ಯೋ ಬಿಡ್ಬೆ, ಹಂಗೆ ಯಾಕಂತಿ? ಹೋಲ್ ಬಿಡು, ಬಾ ನಾಷ್ಟ ಮಾಡ್ಬಾ. ಏನು ಮಾಡಿ ನಾಷ್ಟನ? ಬಿಡು ಹೋಲಿ, ನಾಷ್ಟದ ಚಿಂತಿ ಬಿಡು. ಹೌದು, ನೀನು ಬಿದ್ದಾಗ ನಿಮ್ಮತ್ತಿ ನಿಮ್ಮ ಮಾವ ಏನು ಅಲ್ಲೇ ಕಲ್ಲು ಗುಂಡು ಕುಂತಿದ್ರಲ್ಲ, ಏನು ಎದ್ದೇಳವಲ್ರು? ನೀನು ನೋಡ್ಬಿಟ್ಟು ಹಂಗೆ ಸುಮ್ಮನೆ ಕುಂತಾರ. ಅದು ಬೇರೆ ನಿಮ್ಮತ್ತಿ ಅಂತಂದ್ಬಿಟ್ಟು ಬೇರೆ ಹಲ್ಲು ಕಿರ್ಕೊಂತ ಕುಂತ್ಬಿಟ್ಟಿದ್ಲು. ನಿನ್ನೆನ್ ಬೇವ? ಅಯ್ಯೋ, ನಿನ್ನೆ ನಮ್ಮ ಅತ್ತಿಗೆ ಕಾಲು ಮುರಿತೀನಿ ಕಾಲಿಟ್ರ ಅಂತ ಬೈದಿದ್ನಿ ಬೇವ. ಅದಕ್ಕೆ ಹಂಗೆ ಕುಂತಿದ್ಲು ನಮ್ಮ ಅತ್ತಿ. ಮತ್ತೆ ನಿಮ್ಮ ಮಾವ ಯಾಕ ಹಂಗೆ ಕುಂತಿದ್ನ? ಅವನಾರು ಹೇಳ್ಬಾರ್ದನ ಎಬಸು ಸೊಸಿಗೆ ಅಂತ ಅಂದ್ಬಿಟ್ಟು. ಅದನ್ಬೇ, ನಿನ್ನೆ ನಮ್ಮ ಮಾವಗನು ನಮ್ಮ ಅತ್ತಿಗತೆ ವಾರ್ನಿಂಗ್ ಕೊಟ್ಟಿದ್ನಿ ಬೇವ. ನಮ್ಮವ ಪಾಪಚ್ಚಿ ಸುಮ್ಮನಿರ್ತಾನೆ ಪಾಪ, ಆದ ನಮ್ಮ ಅತ್ತಿ ಅದಾಳ ನೋಡು, ನೀ ಹೆಂಗೆ ನಿನ್ನ ಸೊಸಿಗೆ ಯಾವಾಗ ಢಮ್ ಅಂತಾಳ ಅಂತಿ ನೋಡು, ಹಂಗೆ ನಮ್ಮ ಅತ್ತಿಗೂ ನಾನು ಹಂಗೆ ಅನ್ಕೊಂತಿರ್ತೀನಿ. ಯಾವಾಗ ನಮ್ಮ ಅತ್ತಿ ಢಮ್ ಅಂತಾಳೋ ಏನು ಅಂತ. ಅಯ್ಯೋ ಮಗಳ, ಯಾವಾಗ ಢಮ್ ಅಂತಾಳ ಅಂದ್ರೆ ನೀನಾಕಿ ಢಮ್ ಅನಿಸ್ಬೇಕು ಅಷ್ಟೇ. ಬಡಾಕಿಗೆ ಜಾಸ್ತಿ ಎಣ್ಣೆ ಹಾಕಿ ಅಡುಗೆ ಮಾಡಿಕೊಟ್ಬಿಡು, ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ಬಿಡುತ್ತೆ. ಇನ್ನೇನು ಅಡುಗೆಗೆ ಉಪ್ಪು ಜಾಸ್ತಿ ಹಾಕ್ಬಿಟ್ಬಿಡು, ಬಿ ಪಿ ಜಾಸ್ತಿ ಆಗುತ್ತೆ. ಇನ್ನೇನು ಅತ್ತಿಗೆ ಸೇವೆ ಮಾಡು, ಅಲ್ಲೇ ಕುತ್ಕೋ ಅತ್ತಿ, ಎಲ್ಲಿ ಅಡ್ಡಾಡ್ಬೇಡತ್ತಿ, ಇಲ್ಲಿ ಕುತ್ಕೋ ಅತ್ತಿ, ಯಾಕೆ ಅಡ್ಡಾಡ್ತಿ ಅತ್ತಿ ಅನ್ನೋ. ಹೊಟ್ಟಿ ಬೊಜ್ಜು ಢಮ್ ಢಮ್ ಅಂತ ದೊಡ್ಡದಾಗಿ ಬೆಳೆದು 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 ಅಲ್ಲೇ ಢಮ್ ಅಂತಾಳ ನಿಮ್ಮತ್ತಿ. ಹಂಗಂತೇನು ಬೇವ? ಹಂಗೆ ಮಾಡ್ಲೇನ? ಅಯ್ಯೋ ಬಿಡುಬೇವ, ಪಾಪ ನನ್ನ ಗಂಡನ ಮುಖ ನೋಡಿದ್ರೆ ಹಂಗೆ ಮಾಡಬಾರ್ದು ಅನ್ಸುತ್ತೆ. ಅತ್ತಿ ಅಷ್ಟೇನು ಕೆಟ್ಟೋಳಲ್ ಬೇವ, ತುಂಬ ಒಳ್ಳೆಯವಳು. ಹಂಗೆ ಯಾವಾಗರೊಮ್ಮೆ ಸಿಡುಕ್ ಮತ್ತು ಸಿದ್ದಮ್ಮ ಗತೆ ಆಡ್ತಾ ಇರ್ತಾಳ ನಮ್ಮತ್ತಿ. ಅಯ್ಯ ತಂಗಿ, ಸಿಡುಕ್ ಮತ್ತು ಸಿದ್ದಮ್ಮ ಅಂತಂದ್ರೆ ಮತ್ತೆ ಸಿಡುಕ್ ಮತ್ತು ಸಿದ್ದಮ್ಮಗ ಟಿಕೆಟ್ ಕೊಡೋದು ಯಾವಾಗ ನೀನು? ಯವ್ವ, ಏನು ಬಿ ಮಾತಾಡ್ತೀನಿ ನೀನು? ಬಿಡಬೇ, ಹಂಗೆ ಅನ್ನಕ್ಕೆ ಹೋಗ್ಬೇಡ ಅತ್ತಗೆಲ್ಲ. ಪಾಪ ನಮ್ಮ ಮಾವ ತುಂಬ ಒಳ್ಳೆಯವನು, ಅತ್ತಿನ ಒಳ್ಳೆಕೆನ, ಸುಮ್ಮನೆ ಅವಾಗ ಹಂಗೆ ಆಡ್ತಾ ಇರ್ತಾಳ ಅಷ್ಟೆ. ಮತ್ತೇನು ಬೇವ? ನಾಷ್ಟ ನಡಿ ಬೇ, ಹೊರಗೆ ಕುತ್ಕೊಂಡು ನಡಿ, ಚಾ ತೊಗೊಂಬರ್ತೀನಿ. ಮೊದಲು ಚಾ ಕುಡಿದ್ಬಿಡು, ನಾನು ಪುರೇ ಮಾಡಿದ್ದೀನಿ, ಇನ್ನೊಂದೆರಡು ಬಿಸಿ ಮಾಡಿಕೊಂಡು ತಂದು ಕೊಡ್ತೀನಿವ, ಆಯಿತಾ? ನಿನಗೆ ಎಷ್ಟು ಹೇಳಿದ್ರು ಬುದ್ಧಿನೇ ಬರಂಗಿಲ್ಲ, ನಾಯಿ ಬಾಲಕ್ಕೆ ಡಬ್ಬಿ ಕಟ್ದಂಗೆ. ಹಾಂ, ಅಯ್ಯೋ ಹೋಗ್ಬೇಕು, ಕುತ್ಕೋಗ್ಬೇ, ಚಾ ತರ್ತೀನಿ. ನೋಡ್ರಿ ಹೆಂಗೆ ಅದಾಳ ನಮ್ಮ ಬೀಗ್ತಿ ಅಂತಂದು. ನನ್ನ ಸೊಸಿ ತುಂಬ ಒಳ್ಳೆಕೆನೆ, ಸುಮ್ಮನೆ ಏನಾದರೂ ತರಲೆ ಕೆಲಸ ಮಾಡ್ತಾಳ, ಅದಕ್ಕೆ ನಾ ಬೈತೀನಲ್ಲ, ಅದಕ್ಕೆ ಅಕ್ಕಿ ಶಿಟ್ಟೈತಿ ಅಷ್ಟೆ. ಆದ್ರೆ ಈಗ ಬಂದಾಳ ನೋಡಿ ಬೀಗ್ತಿ, ಹೆಂಗದಾಳ ನೋಡ್ರಿ, ಹೆಂಗೆ ಹೇಳ್ಕೊಡ್ತಾಳ. ಹಾಂ, ಇಂಥವರಿ ಮನೆ ಮುರುಕತನ ಮಾಡಿ ಮನಿನ ಹಾಳು ಮಾಡೋಗ್ತಾರ್ರಿ. ಏನ್ಮಾ ಕುಣ್ಕಾಲ್ಗಿತ್ತಿ ಬೀಗ್ತಿ, ಫಿಟ್ಟಿಂಗ್ ಇಡೋದು ಆಯ್ತನ? ಅಯ್ಯ ಬರ್ರಿ ಬೀಗ್ರ, ಬರ್ರಿ ಚಾ ಕುಡಿತೀರನ? ಹಾಂ, ನಮ್ಮ ಮನೇಲಿ ನಮಗೆ ಆತಿಥ್ಯ ಸೇವೆ ನೋಡು. ಅಯ್ಯೋ ಬೀಗ್ರ, ಇದೇ ನಿಮ್ಮ ಮನಿನ ಏನು ನಮ್ಮ ಮನಿನ ಅಂತಂದೆ? ಹಾಂ, ಏನಿಲ್ಲ ಬಿಡ್ರಿ. ಹೌದು, ಆಗಲೇ ಏನಂದ್ರಿ ನನಗೆ? ಅಯ್ಯೋ ಶಿವನೇ ಶಂಭುಲಿಂಗ, ನಾ ಏನಂದೆ ರೀ ಬೀಗ್ರ? ಯಾಕ್ರಿ ಬೆಳಗ್ಗೆ ಯಾರ ಮುಖ ನೋಡಿರಿ? ಏನು ಕೆದ್ರಕೊಂಡು ಜಗಳ ಮಾಡ್ಬೇಕಂತ ಮಾಡಿರಿ ನನ್ನ ಜೊತೆ? ಅಯ್ಯೋ ಬೀಗ್ರ, ನಾನೆಲ್ಲ ಹಂಗಂದ್ರಿ? ನನಗೇನೋ ಫಿಟ್ಟಿಂಗ್ ಏನೋ ಅಂದಂಗೆ ಆಯ್ತು ರೀ, ಅದಕ್ಕೆ ಕೇಳಿದ್ನೆ ಬಿಡ್ರಿ. ಅದಕ್ಕೆ ಯಾಕೆ ಅಷ್ಟು ಕೋಪ ಮಾಡ್ಕೊತೀರಿ? ಹಾಂ, ಮೊದಲು ಕಿವ್ಯಾಂದು ಗುಗ್ಗಿ ತೆಗೆಸ್ಕೊಂಬರೋಗ್ರಿ, ಇಲ್ಲ ಬಿಸಿ ಕಾದ ಎಣ್ಣೆ ಹಾಕನನ್ರಿ ಕಿವ್ಯಾಗ. ಅಂದ್ರೆ ಏನ್ರಿ ಅಂತ ಇರೋದ್ರಿ ಬಿಗ್ತೀರ ನೀವು? ಕಿವಿಡಾಗ್ಬೇಕನ್ರಿ ನಂದು? ಅಯ್ಯೋ ಯವ ಬಿಡಬೇ, ಅತ್ತಿಯರ ಏನೋ ಅಂದಿಲ್ಲ. ಬಾ ಬೇ, ಚಾ ಕುಡಿ ಬಾ. ಅತ್ತಿಯರ ನೀವು ಕುದ್ರಿ ನಡ್ರಿ, ನಾನು ನಿಮ್ಗೆ ಚಾ ತಂದು ಕೊಡ್ತೀನಿ. ಸರಿ ಆಯಿತು ರಾಣಿ, ನಾನು ಹೊರಗಡೆ ಕುಂತಿರ್ತೇನೆ. ನನ್ನ ಜೊತೆ ನಿಮ್ಮ ಮಾವಗೂ ತೊಂಬಾರವಾ ಚಾನ?
ಸ್ಟ್ರಾಂಗ್ ಆಗಿರಲಿ. ಹಂಗೆ ಡಬಲ್ ಸ್ಟ್ರಾಂಗ್ ಮಾಡಿ ಚಾ ಕೊಡು ನಿಮ್ಮವ್ಗೆ. ನೋಡು ನೋಡು ನಿಮ್ಮ ಅತ್ತಿಗೆ ಎಷ್ಟು ಕೊಬ್ಬು ದುರಂಕಾರ ಐತಿ ನೋಡು ರಾಣಿ. ಅಯ್ಯೋ ಬಿಡಿ ಬೇವಾ, ಏನು ನೀನು? ನಡಿ ನಡಿ ಹೊರ ಕೂತ್ಕೊ, ನಡಿ ಚಾ ತಂದು ಕೊಡ್ತೀನಿ. ಅಂದಂಗೆವ ಮಧ್ಯಾಹ್ನ ಊಟಕ್ಕೆ ಏನು ಮಾಡಲಿ? ಅದು ಯವ ನನಗೆ ಕುರಿ ಮಟನ್ ತಿನ್ನಂಗಾಗೈತೆ ಬೇವ. ಮಾಡ್ಕೊಡ್ತೀಯನ ಕುರಿ ಮಟನ್? ಮಗಳ ನೀ ಮಾಡಿದ್ರೆ ಭಾರಿ ರುಚಿಯಾಗಿರ್ತೈತೆ ನೋಡ್ಬೇವ. ಮಾಡ್ಕೊಡಬೇ ಕುರಿ ಮಟನ್ನ. ಹಾಂ ಕುರಿ ಮಟನ್ನ? ಯಪ್ಪ ತಂದೆ ಶಿವನೇ ಶಂಭುಲಿಂಗ. ಮೊನ್ನೆರ ನಮ್ಮವ್ವ ಬರ್ತಾಳ, ಒಂದು ಸ್ವಲ್ಪ ತರಕಾರಿ ತರಕ್ಕೆ ಹೋಗ್ತೇನಿ ಅಂತಂದ್ರೆ ನಮ್ಮತ್ತಿ 108 ಮಾತಾಡಿದ್ಲು. ಈಗ ನಮ್ಮವ್ವಗೋಸ್ಕರ ಕುರಿ ಮಟನ್ ತರ್ತೀನಿ ರೀ ಅತ್ತಿಯರ ಅಂದ್ರೆ ಸಾಕು, ನನ್ನ ಕೂದಲ ಹಿಡಿದು ನೆಲಕ್ಕೆ ಬಡಿತಾಳ ನಮ್ಮತ್ತಿ. ಅಯ್ಯ ಮಗಳ ಏನು ಯೋಚನೆ ಮಾಡಕತ್ತೀಯ ಯವ್ವ ನಮ್ಮವ್ವ? ಹಾಂ ಏನು ಇಲ್ಲ ಬೇವ, ನಾನು ಯಾಕಾದ್ರೂ ಕೇಳಿದ್ನೇನು ನಮ್ಮವ್ಗ ಮಧ್ಯಾಹ್ನ ಅಡಿಗೆ ಏನು ಮಾಡಲಿ ಅಂತ. हे प्रभु हे हरि राम कृष्ण जगन्नाथ प्रेमानंद, ये क्या हुआ? गलाव में पानी आ गया।